ನೋಡ್ದ ರಾಕೇಶ್, ಆದಿತ್ಯ ಏನ್ ಹೇಳ್ದ ಅಂತ. ಈ ಮನೆಗೆ ಲೀಸ್ ಹಾಕ್ಸ್ಕೊಳ್ಳೋದಕ್ಕೆ ಅಮೌಂಟ್ ಕೊಟ್ಟಿದ್ನಲ್ಲ, ಅದನ್ನ ವಾಪಸ್ ತಗೊಂಡು ಎಲ್ಲಾದ್ರೂ ಬಾಡಿಗೆ ಮನೆ ಮಾಡ್ತಾನಂತೆ, ಅಲ್ಲಿಗೆ ಹೋಗಿರ್ಬೇಕಂತೆ ನಾವು. ಹೌದು, ಆದ್ರೆ ನಾವು ಬೇರೆ ತರ ಡ್ರಾಮಾ ಮಾಡಿದ್ರೆ ಆಯ್ತು. ಈಗ ಓನರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ, ಅವ್ರು ಇವಾಗ ಸದ್ಯಕ್ಕೆ ಸಿಗಲ್ಲ, ಅಮೌಂಟ್ ಸಿಗಲ್ಲ ಅಂತ ಹೇಳಿ ನಾಟಕ ಮಾಡಿದ್ರೆ ಆಯ್ತು. ಅಯ್ಯೋ, ನಾಟಕ ಮಾಡೋದು ನಮ್ಗೇನು ಹೊಸ್ತಾ ಹೇಳು, ಬಿಡು ಹೋಗ್ಲಿ ಅದೆಲ್ಲ. ನಾನು ಸರಿ, ಬತ್ತಿ ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಬರೋಣ. ಹಾ ಬಾ ರಾಕೇಶ್, ಏನಾದ್ರೂ ತಿನ್ಕೊಂಬರೋಣ. ಈ ಅಜ್ಜಿ ಸಹವಾಸ ಮಾಡಿ ನನ್ಗಂತೂ ಈ ಮನೆಯಲ್ಲಿ ಅದು ಇದು ಕೆಲಸ ಹೇಳಿ 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 ನನ್ ಜೀವ ಹಿಂಡುತ್ತಾ ಇದೆ. ಸರಿ ಬಾ, ಆರಾಮಾಗಿ ಓಡಾಡ್ಕೊಂಡು ಏನಾದ್ರೂ ತಿನ್ಕೊಂಬರೋಣ. ಮತ್ತೆ ಆದಿತ್ಯ ಮತ್ತೆ ಅವ್ರ ಅಜ್ಜಿಗೂ ಏನಾದ್ರು ಪಾರ್ಸಲ್ ತಗೊಂಬರೋಣ. ಆ ಅವ್ರಿಗೆ ಪಾರ್ಸಲ್? ಅಯ್ಯೋ ಬಾರಪ್ಪ, ನಾವಿಬ್ರು ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಬರೋಣ. ಅಲ್ಲ, 10 ಲಕ್ಷ ರೂಪಾಯಿ ಅಮೌಂಟ್ ವಾಪಸ್ ಇಸ್ಕೊಳ್ಳೋಣ ಅಂತ ಹೇಳ್ತಾರಲ್ಲ, ಯಾರಾದ್ರೂ ಕೈಗೆ ಬಂದಿರೋ ಲಕ್ಷ್ಮಿನ ಆತರ ಕಳ್ಸ್ಕೊಡಕ್ಕಾಗತ್ತಾ? ಅದ್ರಲ್ಲೂ ನಾನು ಚಾನ್ಸೇ ಇಲ್ಲ. ನನ್ ಕೈಗೆ ಒಂದ್ಸರಿ ಲಕ್ಷ್ಮಿ ಬಂದ್ಮೇಲೆ ವಾಪಸ್ ಕೊಡೋ ಮಾತೇ ಇಲ್ಲ. ಅವ್ರೇನಾದ್ರೂ ಊಟ ಬೇಕು ಅದು ಇದು ಅಂತ ಅಂದ್ರೆ ಬಂದೇನಾದ್ರೂ ಅಡ್ಗೆ ಮಾಡ್ಕೊಟ್ರಾಯ್ತು, ಇಲ್ಲಾಂದ್ರೆ ಹೋಟ್ಲಿಂದ ತಂದ್ಕೊಟ್ರಾಯ್ತು ಬಿಡು. ಫಸ್ಟ್ ನಮ್ ಹೊಟ್ಟೆ ನಾವ್ ನೋಡ್ಕೋಬೇಕು, ಆಮೇಲೆ ಬೇರೆ ಹೊಟ್ಟೆ ಬಗ್ಗೆ ಯೋಚನೆ ಮಾಡೋಣ. ಸರಿ ಬಾ, ಮತ್ತೆ ಹೋಗ್ಬಿಟ್ಟು ಏನಾದ್ರೂ ತಿನ್ಕೊಂಬರೋಣ. ಅವ್ರ ಹತ್ರ ಏನ್ ಹೇಳದ್ ಬೇಡ, ಸುಮ್ನೆ ಹೋಗಿ ಹಾಗೆ ಬಂದ್ಬಿಡೋಣ. ಹೇಗಿದ್ರು ಆದಿತ್ಯ ರೆಸ್ಟ್ ಮಾಡ್ತೀನಿ ಅಂತ ರೂಮಲ್ಲಿ ಇದ್ದಾನೆ, ಅಜ್ಜಿ ಒಳಗಡೆ ಸುಮ್ಮನೆ ಕೂತ್ಕೊಂಡಿರುತ್ತೆ. ಅಲ್ಲ, ನಮ್ಮ ಆದಿತ್ಯಂಗೆ ಇಷ್ಟೆಲ್ಲ ಆದ್ರೂ ಇನ್ನ ಬುದ್ಧಿ ಬರ್ತಿಲ್ವಲ್ಲ, ಏನ್ ಮಾಡೋದು? ನನ್ ಮಗನ್ ಬುದ್ಧಿ ಕಲ್ಸೋದೇ ಕಷ್ಟ ಆಗ್ಬಿಟ್ಟಿದ್ಯಪ್ಪ. ಅಜ್ಜಿ, ಯಾರ್ ನೀವು? ಇಲ್ಲಿ ಬಾಡಿಗೆಗಿದಾರಲ್ಲ ಮಾಯಾ ಅಂತ, ಅವ್ರೊಂದ್ ಸ್ವಲ್ಪ ಕರೀತೀರಾ? ಓ ಮಾಯಾನಾ? ಏನೋ ಹೊರಗಡೆ ಇರ್ಬೇಕು. ನನ್ ಮೊಮ್ಮಗ ಇದ್ದಾನೆ ಒಳಗಡೆ. ಏನ್ ವಿಷಯ? ಯಾರ್ ನೀವು? ನಾನೀ ಮನೆ ಓನರ್. ಅಲ್ಲ, ಏನಾಗ್ಬೇಕು ನಿಮ್ಗೆ? ಮೊಮ್ಮಗಳ ಏನಾಗ್ಬೇಕು? ಅವರು ಮಾಯಾ ಅವರು? ಮಾಯಾನಾ? ನಂಗೆ ಗೊತ್ತಿರೋ ಹುಡುಗಿನೇ ಕಣಂತ ಹೇಳಮ್ಮ. ಅಲ್ಲ ಕಣ್ರಿ, ಅಲ್ಲ ತಿಂಗ್ಳಿಗೆ ಸರಿಯಾಗಿ 5ನೇ ತಾರೀಕು ಒಳಗಡೆ ಬಾಡಿಗೆ ಕೊಡಿ ಅಂತ ನಾನು ಎಷ್ಟು ಸರಿ ಹೇಳಿದೀನಿ. ನಮಗೂ ಕಮಿಟ್ಮೆಂಟ್ ಅನ್ನೋ ತುಂಬಾ ಇರುತ್ತೆ. ಅಂತದ್ರಲ್ಲಿ ಇವರು ನಾವೇ ಬಂದು ಪದೇ ಪದೇ ಕೇಳ್ಬೇಕು ಅಂತಂದ್ರೆ ಸ್ವಲ್ಪನಾದ್ರೂ ಮಾನವೀಯತೆ ಅನ್ನೋದು ಬೇಡವೇಂಟಿ ಅವ್ರಿಗೆ? ನಾವು ಸುಮಾರು ಮನೆಗಳು ಬಾಡಿಗೆ ಕೊಟ್ಟಿದ್ದೀವಿ ಬಿಡಿ. ಇಲ್ಲಿ ಯಾರು ಈ ತರ ಮಾಡಲ್ಲಪ್ಪ. ಇವರೇನೇನೆ ಈ ತರ ಕಾಡ್ಸೋದು ನಮ್ಗೆ. ನಮಗೂ ಕಮಿಟ್ಮೆಂಟ್ ಅಂತ ಇರುತ್ತೆ. ನಾವು 5ನೇ ತಾರೀಕು ಒಳಗಡೆ ಚೀಟಿಗಳು ಹಾಕೊಂಡಿರ್ತೀವಿ, ಚೀಟಿಗಳು ಕಟ್ಕೋಬೇಕು, ನಮ್ದು ಅದು ಇದು ಪ್ರಾಬ್ಲಮ್ಸ್ ಇರುತ್ತೆ. ಇವ್ರು ಈ ತರ ಮಾಡ್ಬಿಟ್ರೆ ಹಿಂಗೆ ಹೇಳಿ? ಇವತ್ತಾಗ್ಲೇ ಡೇಟ್ 7ನೇ ತಾರೀಕು. ನನ್ ಮಗನ್ಗೆ ಹೇಳ್ದೆ, ಹೋಗಪ್ಪ ಬಾಡಿಗೆ ಕಲೆಕ್ಟ್ ಮಾಡ್ಕೊಂಬ ಅಂತ. ಅವನು ಇಲ್ಲ ಅಮ್ಮ ನೀವೇ ಹೋಗಿ ಅಂತ ಅಂದ, ಹಂಗಾಗಿ ನಾನೇ ಬಂದೆ. ಎಲ್ಲಿ ಕರೀರಿ ಅವ್ರನ್ನ, ಮಾಯಾ ಅವ್ರನ್ನ. ಅಯ್ಯೋ ಹೇಳಿದ್ನಲ್ಲಮ್ಮ, ಮಾಯಾ ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಅಂತ. ಒಂದ್ ನಿಮಿಷ, ನನ್ನ ಮೊಮ್ಮಗನೇ ಕರಿತೀನಿ ರೀ. ಆದಿತ್ಯ, ಆದಿತ್ಯ, ಒಂದ್ ಸ್ವಲ್ಪ ಬಾರಪ್ಪ ಇಲ್ಲಿ. ಬಂದೆ ಅಜ್ಜಿ. ಅಜ್ಜಿ, ಯಾರು ಇವರು? ನೋಡಪ್ಪ ಆದಿತ್ಯ, ಇವ್ರಿ ಅಂತೆ ಈ ಮನೆ ಓನರು. ಮನೆ ಬಾಡಿಗೆ ಕೊಟ್ಟಿದೀವಿ, ಇನ್ನ ಮಾಯಾ ಅವರು ಬಾಡಿಗೆ ಕೊಟ್ಟಿಲ್ಲ, 5ನೇ ತಾರೀಕು ಒಳಗಡೆ ಕೊಡ್ಬೇಕಲ್ವಾ, 7ನೇ ತಾರೀಕು ಆಯ್ತು, ಇನ್ನ ಬಾಡಿಗೆ ಕೊಟ್ಟಿಲ್ಲ ಅಂತ ಕೇಳಕ್ ಬಂದಿದ್ದಾರೆ. ಮೇಡಮ್ ನೋಡಿ, ನಾನ್ ಇವತ್ತು ನಿಮ್ ಜೊತೆನಲ್ಲೇ ಮಾತಾಡೋಣ ಅಂತ ಅನ್ಕೊಂಡು ಮಾಹಿನ ಹತ್ರ ಇಷ್ಟೊತ್ತರೆಗೂ ಅದನ್ನೇ ಮಾತಾಡ್ಕೊಂಡ್ ಬಂದೆ. ಓನರ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ಬೇಕು, ಈ ಮನೆ ಲೀಸ್ ಹಾಕಿಸ್ಕೊಂಡಿರೋದಲ್ವಾ, ನೀವ್ ಈ ಮನೆ ಬಾಡಿಗೆ ಕೊಟ್ಟಿದ್ದೀರಾ? ಹಾ ಹೌದು ಸರ್, ಈ ಮನೆ ನಾನು ಲೀಸ್ ಕೊಟ್ಟಿಲ್ಲ, ರೆಂಟ್ಗೇನೆ ಕೊಟ್ಟಿರೋದು. ನಾನು ಆಲ್ಮೋಸ್ಟ್ ಎಲ್ಲ ಮನೆನೂ ರೆಂಟ್ಗೇನೆ ಕೊಡೋದು. ಈ ಲಕ್ಷಗಳು ತಗೊಂಡು ನಾನೇನ್ ಮಾಡಿ ಹೇಳಿ? ತಿಂಗಳು ಇಷ್ಟು ಅಂತ ಬಂದ್ರೆ ನಮ್ದು ಕಮಿಟ್ಮೆಂಟ್ಗಳಿರುತ್ತೆ, ಅದ್ ಸಾಲ್ವ್ ಮಾಡ್ಕೊಳಕ್ ಈಸಿ ಆಗುತ್ತಲ್ಲ ಅಂತ ಹೇಳಿ ನಾನು ಎಲ್ಲಾನು ಬಾಡಿಗೆಗೇನೆ ಕೊಟ್ಟಿರೋದು. ಹೌದಾ? ಹಾಗಾದ್ರೆ ಮಾಯಾ ನನ್ನ ಹತ್ರ ಸುಳ್ಳು ಹೇಳಿದಾಳ? ಮೇಡಮ್, ಈ ಮನೆ ಲೀಸ್ ಹಾಕಿಸ್ಕೊಳ್ಳೋದಕ್ಕೆ ಅಂತ ಹೇಳಿ 10 lakhs rupees ಅಮೌಂಟ್ ಕೊಟ್ಟಿದ್ದೀನಿ ನಾನು ಮಾಯನ ಮದ್ವೆ ಆಗ್ಬೇಕು ಅಂತಿರೋ ಹುಡುಗ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ಮಾಯನ ಮದ್ವೆ ಆಗ್ಬೇಕು ಅಂತ ಇರೋ ಹುಡುಗನ? ಮತ್ತೆ ಅವ್ರ ಯಜಮಾನ್ರು? ಮೇಡಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಮಾಯಾಗಿನ್ನ ಮದ್ವೆ ಆಗಿಲ್ಲ, ನಾನು ಅವಳು ಇಷ್ಟಪಡ್ತಾ ಇದೀವಿ, ಸದ್ಯದಲ್ಲಿ ಮದ್ವೆ ಆಗ್ಬೇಕು ಅಂತಾನು ಅನ್ಕೊಂಡಿದೀವಿ. ಸರ್, ಏನ್ ಸರ್ ನನ್ನ ಹತ್ರ ತಮಾಷೆ ಮಾಡ್ತಾ ಇದ್ದೀರಾ? ಈಗ ಮಾಯಾ ಅವ್ರ ಜೊತೆ ಇದಾರಲ್ಲ ರಾಕೇಶ್ ಅಂತ, ಅವ್ರೇ ತಾನೇ ಅವ್ರ ಯಜಮಾನ್ರು. ಅವ್ರ ಮನೆ ಬಾಡಿಗೆ ತಗೋಬೇಕಾದ್ರೆ ಅದನ್ನೇ ಹೇಳಿದ್ದು, ಇವ್ರು ನಮ್ಮ ಯಜಮಾನ್ರು ಅಂತಾನೆ ಹೇಳಿ ಬಾಡಿಗೆ ತಗೊಂಡಿರೋದು. ನೀವು ನೋಡಿದ್ರೆ ಹೊಸ ಕತೆ ಹೇಳ್ತಿದ್ದೀರಲ್ಲ. ಏನಮ್ಮ? ಅಲ್ಲ, ನೀವ್ ಹೇಳ್ತಿರೋದು ನಿಜನಾ? ಹೌದು ಅಜ್ಜಿ, ನಾನು ಯಾಕೆ ಸುಳ್ಳು ಹೇಳಿ? ರಾಕೇಶ್ ಅಂತ ತಾನೇ ಅವ್ರ ಹೆಸರು. ರಾಕೇಶ್ ಮತ್ತೆ ಮಾಯಾ ಅವರಿಬ್ರೆ ತಾನೇ ಈ ಮನೆಯಲ್ಲಿರೋದು. ಅಲ್ಲ, ಅವನು ರಾಕೇಶ್ಗೆ ಹೆಂಡತಿ ಇದ್ದಾಳಲ್ವಾ, ಒಟ್ಟು 3 ಜನ ತಾನೇ ಈ ಮನೆಯಲ್ಲಿ ವಾಸ ಇರೋದು. ಚೇಚೆ ಇಲ್ಲ, ಅವರು ಸುಮಾರು ಒಂದು 2 ತಿಂಗಳಿಂದ ಇಲ್ಲೇ ಇದ್ದಾರೆ, ಬೇರೆ ಯಾರು ಇಲ್ಲ. ಅವರು ಗಂಡ ಹೆಂಡತಿ ಇಬ್ಬರೇ ಇರೋದು. ಮೇಡಮ್, ನೀವೇನ್ ಹೇಳ್ತಾ ಇದೀರಾ? ನೀವ್ ಹೇಳ್ತಿರೋದು ನಿಜನಾ? ಹೌದಪ್ಪ, ನಾನು ಯಾಕೆ ಸುಳ್ಳು ಹೇಳಿ? ಆದಿತ್ಯ, ನನ್ಗೆ ಏನೋ ಒಂದು ಡೌಟ್ ಇತ್ತು ಕಣಪ್ಪ, ಈ ಮನೆಯಲ್ಲಿ ಏನೋ ನಡೀತಾ ಇದೆ ಅಂತ. ಇವಾಗ ಸರಿಯಾಗಿ ಅರ್ಥ ಆಯ್ತು ನೋಡು. ಅಜ್ಜಿ, ಏನ್ ಹೇಳ್ತಿದ್ದೀರಾ ನೀವು?
ನೋಡಮ್ಮ, ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಾನ್ ನಿಮ್ಮನ್ನ ನೋಡ್ತಿರೋದು ಇದೇ ಮೊದಲನೇ ಸರಿ. ನಾಳೆ ಮನೆಗ್ ಬಂದೇನು ತುಂಬಾ ದಿನ ಆಗಿಲ್ಲ, ಈಗೊಂದು 2 ದಿನ ಆಯ್ತಷ್ಟೇ. ನಾನ್ ಮಾಯೆ ಬಂದಾಗ ಹೇಳ್ತೀನಿ ಬಿಡಿ, ನೀವು ಈ ತರ ಬಂದಿದ್ರಿ ಬಾಡಿಗೆ ಕೇಳಕ್ಕೆ ಅಂತ. ಸರಿ ಅಮ್ಮ, ಆಯ್ತು. ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ, ಏನಕ್ಕೆ ಈ ತರ ಮಾಡ್ತಾರೋ ಗೊತ್ತಿಲ್ಲ. ನಾನು ಮೊದಲೇ ಹೇಳಿದ್ದೀನಿ 5ನೇ ತಾರೀಕು ಒಳಗಡೆ ಬಾಡಿಗೆ ಕೊಡ್ಬೇಕು ಅಂತ. ಸರಿ ನಮ್ಮ, ಹೇಳ್ತೀನಿ ಬಿಡಿ. ನಾನು ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಮ್ಮ, ಬಟ್ ಅವ್ರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರು ಬಂದ್ರೆ ನನಗೆ ಕಾಲ್ ಮಾಡೋದಿಕ್ಕಾದ್ರೂ ಹೇಳಿ. ಇಂಥವ್ರೆಲ್ಲ ನಮ್ಮ ಮನೆಯಲ್ಲಿ ಬಾಡಿಗೆ ಇದ್ದಾರೆ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಛೇ, ಎಂತ ಹೆಣ್ಮಕ್ಳು ಅವರು! ಒಬ್ಬನ್ ಮದ್ವೆ ಆಗೋದಂತೆ, ಇನ್ನೊಬ್ಬನ ಜೊತೆ ಸಂಸಾರ ಮಾಡೋದಂತೆ, ಇನ್ನೊಬ್ಬನ್ ಲವ್ವರ್ ಅಂತ ಅವನ ಮುಂದೆನೆ ತನ್ನ ಮನೇಲಿ ಇಟ್ಕೊಳ್ಳೋದಂತೆ. ಛೇ, ಇಂಥ ಬಾಡಿಗೆ ಅವ್ರು ನನ್ಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ಮೊದ್ಲು ಅವ್ರನ್ನ ಮನೆ ಖಾಲಿ ಮಾಡಿಸ್ತೀನಿ. ಅವ್ರು ಬಂದ್ರೆ ನನಗೆ ಕಾಲ್ ಮಾಡಕ್ ಹೇಳಿ ಅಜ್ಜಿ. ಸರಿ ಸರಿ, ಬಂದಾಗ ಹೇಳ್ತೀನಿ ಬಿಡಿ. ಆದಿತ್ಯ, ಈಗ ಕಳ್ತಾ ಇದೀಯಾ? ಈಗ ಅತ್ತಿ ಪ್ರಯೋಜನ ಇಲ್ಲ ನೋಡು. ಹಿಂದೆ ಮುಂದೆ ಗೊತ್ತಿಲ್ಲದೆ ಯಾರೋ ಒಬ್ಳು ಚೆನ್ನಾಗಿದ್ದಾಳೆ, ಚೆನ್ನಾಗಿ ಡ್ರೆಸ್ ಹಾಕೊಂಡಿದ್ದಾಳೆ, ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾಳೆ ಅಂತ ಅವಳು ಹಿಂದೆ ಬಂದಿದೆಯಲ್ಲ, ನಿನ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಅಜ್ಜಿ, ನನಗ್ ಗೊತ್ತಾಗ್ಲಿಲ್ಲ ಅಜ್ಜಿ. ಆದಿತ್ಯ, ಎಂತವ್ರೆ ಆದ್ರೂ ಯೋಚನೆ ಮಾಡಿ ಹೆಜ್ಜೆ ಇಡ್ಬೇಕು. ಅಂತದ್ರಲ್ಲಿ ನೀನ್ ಬಡಕ್ ಅಂತ ಬಂದ್ಬಿಟ್ಟಲ್ಲ, ನಿಮ್ಮ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡ್ ಬಂದೆ. ನೋಡೀಗ ಏನಾಯ್ತು ಅಂತ. ಆ ಮಾಯಾ ಶೂರ್ಪಣಕಿ ಅವಳು ನಿನಗ್ ಮೋಸ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡಿ ಮೋಸ ಮಾಡಿದಾಳೆ. ಅವಳ ಜೊತೆ ಇರೋನು ಗಂಡ ಅಂತ ಅಂದ್ರೆ ನನ್ನ ಹತ್ರ ಅಣ್ಣ, ಅಕ್ಕ, ತಂಗಿ, ತಮ್ಮ ಅನ್ಕೊಂಡ್ ಏನೇನೋ ಹೇಳಿದ್ರಪ್ಪ. ಇದೆಲ್ಲ ಸುಳ್ಳು. ಅವರು ನಮ್ ಸುತ್ತ ಮೋಸದ ಜಾಲನೆ ಹೆಣದಿದ್ದಾರೆ. ನಿನ್ಗದ ಅರ್ಥ ಆಗಿಲ್ಲ ಅಷ್ಟೇ. ನಾನ್ ಮಾತ್ರ ಸುಮ್ನೆ ಬಿಡಲ್ಲ ಅಜ್ಜಿ ಅವಳನ್ನ. ಇವಳಿಗೋಸ್ಕರ ನನ್ನ ಅಪ್ಪ ಅಮ್ಮನೇ ಬಿಟ್ಬಿಟ್ಟು ಬಂದೆ. ಆದ್ರೆ ಇವಳು ನನಗ್ ನಂಬಿಸಿ ಕುತ್ಕೆ ಕೊಯ್ದ್ಬಿಟ್ಲು ಅಜ್ಜಿ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಜ್ಜಿ. ತೆಗ್ಯೋ, ಅದ್ಯಾಕೋ ಹೆಣ್ಮಕ್ಳ ತರ ಆಡ್ತಾ ಇದೆಯಾ? ನೀನು ಗಂಡ್ಸಲ್ವಾ? ಅವಳು ಬಂದಾಗ ಜುಟ್ಟಿಡ್ದು ಕೇಳು, ಯಾಕೆ ನನಗ್ ಮೋಸ ಮಾಡ್ದೆ ಅಂತ. ಅಜ್ಜಿ, 10 ಲಕ್ಷ ಅಮೌಂಟ್ ಕೊಟ್ಟಿದ್ದೀನಿ ಅಜ್ಜಿ ಅವಳಿಗೆ. ಈ ಮನೆ ಲೀಸ್ಗೆ ಹಾಕಿಸ್ಕೋಬೇಕು, ತುಂಬಾ ಕಷ್ಟ ಇದೆ ಅಂತ ಹೇಳಿ 10 ಲಕ್ಷ ರೂಪಾಯಿ ಇಸ್ಕೊಂಡ್ಲು. ಆದ್ರೆ ಈ ಮನೆ ಲೀಸ್ಗೆ ಹಾಕಿಸ್ಕೊಂಡಿಲ್ಲ ಅವಳು. ಅದನ್ನೇ ಕಣೋ ನಿನ್ಗೆ ಹೇಳ್ತಿರೋದು ಅಷ್ಟೊತ್ತಿಂದನೂ. ಅವಳಿಗೆ ಬಂದ್ರೆ ಜುಟ್ಟಿಡ್ದು ಕೇಳು, ಏನಕ್ಕೆ ಈ ತರ ಮಾಡ್ದೆ ನೀನು ಅಂತ. ಈಗ್ಲೇ ನಿಮ್ಮ ಅಪ್ಪ ಅಮ್ಮ ಫೋನ್ ಮಾಡಿ ಮಾತಾಡು, ತಪ್ಪಾಯ್ತು ಅಂತ ಕೇಳ್ಕೊ. ಅವ್ರೇನೋ ಕಟ್ಟಕ್ರಲ್ಲ, ಮಕ್ಳು ನೋವಲ್ಲಿದ್ರು ಖುಷಿ ಪಡೋದಿಕ್ಕೆ. ಇಲ್ಲ ಅಜ್ಜಿ, ನನ್ಗೆ ಅಪ್ಪನ ಜೊತೆ ಮಾತಾಡೋದಷ್ಟು ಧೈರ್ಯ ಇಲ್ಲ. ಇನ್ನ ಅಮ್ಮನ ಜೊತೆ ಮಾತಾಡೋದಕ್ಕೆ ಯಾವ ಮುಖ ಇಟ್ಕೊಂಡ್ ಮಾತಾಡ್ಲಿ ಅಜ್ಜಿ? ಅಪ್ಪ ಅಮ್ಮನ್ನೇ ಕಾಲ್ ಕಸ ಮಾಡಿ ಒದ್ ಬಂದ್ಬಿಟ್ಟೆ ಇವಳಿಗೋಸ್ಕರ. ಇವಳು ಯಾವಳೋ ಕಿತ್ತೋಗಿರೋ ಬೇವರ್ಸಿಗೋಸ್ಕರ ನನ್ನ ಅಪ್ಪ ಅಮ್ಮನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಆದ್ರೆ ಇವಳು ನನಗ್ ತಕ್ಕ ಶಾಸ್ತಿ ಮಾಡಿದ್ಲು ಅಜ್ಜಿ. ಇವಳನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ ಅಜ್ಜಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಇವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಇವಳನ್ನ ಅರೆಸ್ಟ್ ಮಾಡಿಸ್ತೀನಿ ನಾನು. ಆದಿತ್ಯ, ದುಡುಕ್ಬೇಡ ಆದಿತ್ಯ. ಈಗಾಗ್ಲೇ ಒಂದ್ಸರಿ ದುಡುಕಿ ನೋಡು, ಯಾವ ತರ ಪಶ್ಚಾತ್ತಾಪ ಅನುಭವಿಸ್ತಾ ಇದೀಯ ಅಂತ ನೋಡು. ಎಲ್ಲಾನು ಕೋಪದಲ್ಲೇ ಬಗೆಹರಿಸ್ಕೊಳಕ್ ಆಗಲ್ಲ, ಬುದ್ಧಿವಂತಿಕೆನೂ ಬೇಕು. ನೋಡು ಅವಳೆಲ್ಲಿದ್ದಾಳೆ ನೋಡು, ಕರ್ಕೊಂಬ, ಈಗಲೇ ಕೇಳೋಣ ಏನಕ್ಕೆ ಈ ತರ ಮಾಡಿದ್ಲು ಅಂತ. ಹೌದು ಅಜ್ಜಿ, ನೀವ್ ಹೇಳ್ತಿರೋದು ಕರೆಕ್ಟ್. ಸರಿ, ಅವಳು ಇಲ್ಲೇ ಹೊರಗಡೆ ಲಾನಲ್ಲಿ ನಿಂತಿದ್ಲು, ನಾನು ಹೋಗಿ ಕರ್ಕೊಂಬರ್ತೀನಿ ರೀ. ಎಂತ ಕಾಲ ಬಂದ್ಬಿಡ್ತು. ಹೆಣ್ಮಕ್ಳು ಈ ಮಟ್ಟಕ್ಕೆ ಮುಂದುವರಿತಾರ? ನಾನೆಲ್ಲೋ ಇಷ್ಟಪಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ತರ ಮೋಸ್ಗಾತಿ ಇವಳು ಅಂತ ನನಗೂ ಗೊತ್ತಿರ್ಲಿಲ್ಲ. ಯಪ್ಪ ದೇವ್ರೆ, ಇಂಥ ಹೆಣ್ಮಕ್ಳು ಭೂಮಿ ಮೇಲೆ ಇದಾರ ಇನ್ನೂನು? ಕಾಲ ತುಂಬಾ ಕೆಟ್ಟೋಯ್ತು. ಅಲ್ಲ, ಅವನ್ ಯಾರೋ ಜೊತೆಲಿರೋನು ಅಲ್ಲ, ಮದ್ವೆ ಆಗೈತೆ, ಹೆಂಡತಿ ಇದ್ದಾಳೆ, ಹಂಗೆ ಹಿಂಗೆ ಅಂತ ಕತೆ ಹೇಳ್ದ ನನ್ನ ಹತ್ರನೇನೆ. ಇಲ್ಲಿ ಓನರ್ ನೋಡಿದ್ರೆ ಅವರಿಬ್ರು ಗಂಡ ಹೆಂಡತಿ ಅಂತ ಹೇಳ್ತಿದ್ದಾರೆ. ಯಾವ್ದನ್ ನಂಬೋದೋ ಯಾವ್ದನ್ ಬಿಡೋದು. ಅಲ್ಲ, ಅದು ನಿಜನೋ ಅಥವಾ ಅದು ಸುಳ್ಳೇನೇನೋ ಯಾರು ಗೊತ್ತು. ಬರ್ಲಿ, ನಮ್ಮ ಆದಿತ್ಯ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾನಲ್ಲ, ಅವಳು ಜುಟ್ಟಿಡ್ದು ಕೇಳ್ತೀನಿ ನಾನೇನೇನೆ ಯಾಕೆ ಈ ತರ ಮಾಡ್ದೆ ಅಂತ.